ಜಮೀನ್ದಾರರ ಮಗಳು ಪವಿತ್ರ ಗೌಡ. ನೂರಾರು ಕೋಟಿ ಆಸ್ತಿ ಒಡತಿ ಈ ದರ್ಶನ್ ಗೆಳತಿ. ಪವಿತ್ರ ಗೌಡ ಕಾಣದ ಮುಖದ ಪರಿಚಯ ನಿಮ್ಮ ಮುಂದೆ. ಪವಿತ್ರ ಗೌಡ ಕರ್ನಾಟಕದಲ್ಲಿ ಸದಾ ಸುದ್ದಿಯಲ್ಲಿದ್ದಂತಹ ಹೆಸರು. ದರ್ಶನ್ ಗೆಳತಿ ಅನ್ನೋ ಕಾರಣಕ್ಕೆ ಆಕೆ ಕೂತ್ರು ಸುದ್ದಿನೇ, ನಿಂತ್ರು ಸುದ್ದಿ ಅನ್ನೋ ತರ ಇದೀಗ ಆಗ್ಬಿಟ್ಟಿದೆ. ಕಳೆದ ಜೂನ್ನಲ್ಲಿ ಆದಂತಹ ಒಂದೇ ಒಂದು ಅವಾಂತರ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ. ಎಸ್, ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆಯ್ತು ಅನ್ನೋ ನ್ಯೂಸ್ ಬೆಂಕಿಯಂತೆ ಸೌಂಡ್ ಮಾಡ್ತು. ಈ ಕೊಲೆಗೆ ಕಾರಣ ಪವಿತ್ರ ಗೌಡ ಅಂತ ಅವ್ರನ್ನ ಜೈಲ್ಗೂ ಕೂಡ ಕಳಿಸಲಾಗಿತ್ತು. ಇದೀಗ ಜಾಮೀನಿನ ಮೂಲಕ ಪವಿತ್ರ ಗೌಡ ಹೊರಬಂದು ಜೀವನಕ್ಕಾಗಿ ದುಡಿಮೆಯನ್ನ ಮುಂದುವರೆಸಿದ್ದಾರೆ. ಆದ್ರೆ ನೀವೆಲ್ಲ ಅಂದ್ಕೊಂಡಂತೆ ಪವಿತ್ರ ಗೌಡ ಅಹಂ ಇರುವಂತಹ ಮಹಿಳೆ ಅಲ್ವೇ ಅಲ್ಲ. ಪವಿತ್ರ ಆಗಿರೋ ಸೌಂದರ್ಯವಷ್ಟೇ ಮೃದು ಸ್ವಭಾವದ ನಟಿ ಈಕೆ. ಸೌಮ್ಯ ಸ್ವಭಾವದ ಈ ಸುಂದ್ರಿ ಸೊಳ್ಳೆನೂ ಸಹ ಕೊಲ್ಲೋದಕ್ಕೆ ಕೂಡ ಮನ್ಸ್ ಮಾಡೋದಿಲ್ಲ ಬಿಡಿ. ತನ್ನದಲ್ಲದ ತಪ್ಪಿಗೆ ಜೈಲಿನಲ್ಲಿ ಕಳೆದಂತಹ ಈಕೆ ಎಂದಿಗೂ ಸಹ ಅಪವಿತ್ರ ಅಲ್ಲ. ಆಕೆಯನ್ನ ಹತ್ರದಿಂದ ನೋಡಿದ್ರೆ ನಮ್ಗನ್ಸೋದು ಏನಪ್ಪಾ ಅಂದ್ರೆ, ಟೀಕೆ ಟಿಪ್ಪಣಿಗಳನ್ನ ದೇವರಿಗೆ ಒಪ್ಪಿಸಿ ಮೌನವಾಗಿ ಎಲ್ಲವನ್ನ ಗಮನಿಸುತ್ತಾ ದೇವರ ಬಳಿ ನೀನೇ ಎಲ್ಲವನ್ನ ನೋಡ್ಕೋ ಅಂತ ಮೌನಕ್ಕೆ ಶರಣಾದಂತೆ ಕಾಣುತ್ತೆ. ಪವಿತ್ರ ಗೌಡ ಅವರದು ಹುಟ್ಟುತ್ತಲೇ ನಗುಮುಖ. ದುಃಖದಲ್ಲಿದ್ರು ನಕ್ಕಂತೆ ಕಾಣುತ್ತೆ. ಕೊಲೆ ಮಾಡಿಸಿ ಹೆಂಗ್ ನಗ್ತಾಳೆ ನೋಡು ಅನ್ನೋರ್ಗೆ ಇದು ಒಂದು ಉತ್ತರ. ಪವಿತ್ರ ಗೌಡ ಯಾವತ್ತಿಗೂ ಯಾವುದಕ್ಕೂ ಸಹ ದರ್ಶನ್ ಅವರಿಗೆ ಒತ್ತಡವನ್ನ ಹಾಕಿಲ್ಲ. ಅದು ಬೇಕು ಇದು ಬೇಕು ಅಂತ ಒತ್ತಾಯ ಮಾಡಿದವರು ಸಹ ಅಲ್ಲ. ಪವಿತ್ರ ಗೌಡ ಅವರ ಈ ವರ್ತನೆಯೇ ದರ್ಶನ್ ಅವರಿಗೆ ಇಷ್ಟ ಆಗೋಕೆ ಕಾರಣ ಅನ್ನೋದನ್ನ ಇಂಡಸ್ಟ್ರಿಯಲ್ಲಿ ಕೆಲವರು ಈಗಲೂ ಸಹ ಮಾತನಾಡ್ತಾರೆ. 10 ರೂಪಾಯಿ ಇದ್ರೂ ಸಹ ಪಾನಿಪುರಿಗಾಯ್ತು ಅಂತ ಇದ್ದಿದ್ರಲ್ಲಿ ಖುಷಿ ಪಡುವಂತಹ ಮಹಿಳೆ ಪವಿತ್ರ. ಹೇಳಿ ಕೇಳಿ ಪವಿತ್ರ ಗೌಡ ದೈವ ಭಕ್ತಿ ಹೆಚ್ಚಿರುವಂತಹ ನಟಿ. ಜೈಲಿನಲ್ಲಿ ಅನ್ನದ ತಟ್ಟೆ ತಳ್ಳಿ ಅನ್ನಕ್ಕೆ ಅವಮಾನ ಮಾಡೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ನಿಮ್ಗೆ ಗೊತ್ತಾ, ಪವಿತ್ರ ಗೌಡ ಇದ್ದಷ್ಟು ದಿನ ಜೈಲಿನಲ್ಲಿ ಸಹ ಕೈದಿಗಳ ಜೊತೆ ಆಪ್ತತೆಯಿಂದ ಇದ್ದರಂತೆ. ಜಾಮೀನಿನ ಮೂಲಕ ಹೊರಬರುವಾಗ ಅಲ್ಲಿಂದ ಎಲ್ಲಾ ಕೈದಿಗಳು ಸಹ ಕಣ್ಣೀರನ್ನ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. 2 ಕೋಟಿ ಹಣ ಬೇರೆ ಅಕೌಂಟ್ನಿಂದ ಪವಿತ್ರ ಅಕೌಂಟ್ಗೆ ಜಮೆ ಆಗಿದೆ ಅಂತ ದೊಡ್ಡ ಸುದ್ದಿ ಮಾಡಿದ್ರು. ಆ ಹಣದ ಮೂಲ ಹುಡುಕಿ ಕೆದಕಿ ಕೆಟ್ಟ ಮಾತುಗಳನ್ನ ಸಹ ಆಡಿದ್ರು. ಆದ್ರೆ ಆಕೆ ಬಳಿ ಇರೋ ಐಷಾರಾಮಿ ಕಾರಿನ ಹಣದ ಮೂಲದ ಬಗ್ಗೆ ಯಾಕೆ ಯಾರು ಮಾತನಾಡಿಲ್ಲ. ಯಾಕೆ ಅಂದ್ರೆ ಆ ಕಾರನ್ನ ನನ್ನ ತಂದೆಯವರು ಕೊಡಿಸಿದ್ದು ಅನ್ನೋ ಸತ್ಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಾ, ಪವಿತ್ರ ಗೌಡ ಒಬ್ಬ ದೊಡ್ಡ ಜಮೀನ್ದಾರರ ಮಗಳು. ಅವರಿಗೆ ಹಣಕಾಸಿನ ತೊಂದರೆ ಇಲ್ವೇ ಇಲ್ಲ. ಈಗಲೂ ಸಹ ಕನಕಪುರದ ಬಳಿ ಕೋಟಿ ಕೋಟಿಗೆ ಬೆಲೆ ಬಾಳೋ ಆಸ್ತಿ ಇದೆಯಂತೆ. ರೇಣುಕಾಸ್ವಾಮಿ ಕೊಲೆ ಆಗಿರುವಂತಹ ವಿಚಾರ ಕೊನೆ ಹಂತದವರೆಗೂ ಸಹ ಪವಿತ್ರಗೆ ಗೊತ್ತೇ ಇಲ್ಲ ಅಂತ ಕೂಡ ಹೇಳಲಾಗ್ತಿದೆ. ದರ್ಶನ್ ಕಾಲ್ ಮಾಡಿ ಸ್ಟೇಷನ್ಗೆ ಬಾ ಅಂತ ಕರೆದಾಗಲೂ ಸಹ ಯಾಕೆ ಅನ್ನೋ ಪ್ರಶ್ನೆ ಮೂಲಕನೇ ಠಾಣೆ ಬಳಿ ಪವಿತ್ರ ಗೌಡ ಹೋಗಿದ್ದಾರೆ. ಇಷ್ಟೇ ಅಲ್ಲ, ಪವಿತ್ರ ಗೌಡ ಶೆಡ್ ಬಳಿ ಹೋಗೇ ಇಲ್ಲ. ಜೊತೆಗೆ ರೇಣುಕಾಸ್ವಾಮಿಯನ್ನ ನೋಡೇ ಇಲ್ಲ. ಇನ್ನ ಚಪ್ಪಲಿಯಲ್ಲಿ ಎಲ್ಲಿಂದ ಹೊಡೆಯೋದಕ್ಕೆ ಸಾಧ್ಯ ಹೇಳಿ? ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯದಿಂದಲೇ ಆಕೆ ತಲೆ ಎತ್ತಿ ನಡೀತಿದ್ದಾರೆ ಅನ್ನೋದಕ್ಕೆ ಕಾಲವೇ ಸಾಕ್ಷಿ ಕೊಡುತ್ತೆ ಬಿಡಿ. ಬ್ಯಾಕ್ ಟು ಬ್ಯಾಕ್ ಸಂದೇಶವನ್ನ ಕಳಿಸುತ್ತಿದ್ದ ರೇಣುಕಾಸ್ವಾಮಿಗೆ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋವಷ್ಟರಲ್ಲಿ ಇದೆಲ್ಲ ಆಗಿ ಹೋಯ್ತು ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಪವಿತ್ರ ಗೌಡಗೆ ಇರೋ ಸೌಂದರ್ಯಕ್ಕೆ ಯಾವ ಬ್ರಾಂಡೆಡ್ ಬಟ್ಟೆ ಒಡವೆನೇ ಆದ್ರೂ ಸಹ ನಾಚಿ ನೀರಾಗುತ್ತೆ. ಯಾರನ್ನ ಕೂಡ ಕಾಪಿ ಮಾಡುವಂತಹ ಅಗತ್ಯ ಇಲ್ಲ ಅನ್ಸುತ್ತೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಒಮ್ಮೊಮ್ಮೆ ಅನ್ಸೋದು ಸಹಜನೇ. ಅಂತೆ ಕಂತೆ ಅಂತ ಹೇಳೋ ಬದಲು ಸತ್ಯದ ಹಿಂದೆ ಸುತ್ತಿ ವಿಚಾರವನ್ನ ತಿಳಿದುಕೊಂಡ್ರೆ ಇಂತಹ ಸತ್ಯ ಹೊರಬರುತ್ತೆ. ಒಂದಂತೂ ಸತ್ಯ, ಪವಿತ್ರ ಗೌಡ ಅವರನ್ನ ಹತ್ತಿರದಿಂದ ಬಲ್ಲವರು ಮತ್ತು ಆಕೆಯ ಜೊತೆ ಒಡನಾಟವನ್ನ ಇಟ್ಕೊಂಡವರಿಗೆ ಮಾತ್ರ ಆಕೆ ಏನು ಅಂತ ಅರ್ಥ ಆಗೋದಕ್ಕೆ ಸಾಧ್ಯ. ಆಕೆ ಅಪವಿತ್ರ ಅಲ್ವೇ ಅಲ್ಲ. ಕರ್ನಾಟಕ.